ಬಟ್ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆದಂಥ ಹಾಡು ಇದು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವರೆಗೂ ಬಂದೇ ಇಲ್ಲ, ಇವತ್ತೇ ಗೊತ್ತಾಗ್ತಿರೋದು ನನಗೆ. ಅದೆಲ್ಲ ಗೊತ್ತಾಗಿದ್ದರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ. ಬಟ್ ಎನಿವೇ, ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದ್ದೀವಿ. ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ ನೀರು ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಎಕ್ಸೈಟ್ ಆಯಿತು. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಅದು ಫ್ಯಾಕ್ಟ್. ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್, ಸಾರಿ. ಅಂದರೆ ಅದು ಗೊತ್ತಿಲ್ಲ, ಅವತ್ತು ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೋ ಮೀಟರ್ಸ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು. ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು. ಮತ್ತೆ ಆಚೆ ಬರಬೇಕು, ನೀರೊಳಗೆ ಹೋಗಬೇಕು. ಸೊ ಊಟ ತಿಂಡಿನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅವತ್ತು. ಅಂದರೆ ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು, ಶೂಟಿಂಗ್ ಅಂತ. ಸೊ ಅವತ್ತು ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು. ಆಫ್ಟರ್ ಒಂದು 2-3 hours ಆದ್ಮೇಲೆ ಪೇಷನ್ಸ್ ಎಲ್ಲ ಹೋಗ್ತು, ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ಮನ್ನ ಅಂತ. ಆ ಥರ ಅಷ್ಟು ಫ್ರಸ್ಟ್ರೇಟ್ ಆಗೋಗಿತ್ತು. ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ವರ್ತ್ ಅನ್ಸುತ್ತೆ. ಬಿಕಾಸ್ ಎಲ್ಲ ಸಾಂಗ್ ನಾವು ಆರ್ಟಿಸ್ಟ್ಗಳಾಗಿ ಹೆಚ್ಚು ಕಮ್ಮಿ ಎಲ್ಲ ಸಿಮಿಲರ್ ಸಾಂಗ್ಸೇ ಮಾಡ್ತಾ ಇರ್ತೀವಿ. ಡ್ಯೂಯೆಟ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ನಂಬರ್ ಇರ್ಬೋದು. ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್. ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನಿಮಾಗೆ, ಯಾಕಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್. ಸೊ ಅವ್ರು ನಮ್ಮ ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ. ಅವ್ರು ಹೇಳಿದ್ರು ನಾಸ್ಟಾಲ್ಜಿಕ್ ಆಯಿತು ನನಗೆ ಲವ್ ಮಾಕ್ಟೇಲ್ 2 ಆದಮೇಲೆ ಈ ಸಿನಿಮಾ ಮಾಡ್ಬೇಕಾರೆ ಅಂತ. ಆ ಥರ ಎಲ್ಲ ಏನಿಲ್ಲ. 3ಗೆ ಸಾಂಗ್ಸ್ ಕೊಡಿ ಅಂತ 3 ತಿಂಗಳಾಯಿತು ಕೇಳಿ, ಇನ್ನೂ ಮಾಡಿಲ್ಲ. ಸೊ ಹೀಸ್ ವೆರಿ ಬ್ಯುಸಿ. ಬಟ್ ಇಟ್ಸ್ ವರ್ತ್, ಹೀಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡೋಕ್ಕೆ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಈಜು ಹೊಡಿತಿದ್ದೀನಿ, ನನಗೆ ಬರಲ್ಲ ಅಂತೆಲ್ಲ. ಬಟ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಅಂದರೆ ನೀವು ಬ್ರೀತ್ ಕಂಟ್ರೋಲ್ ಮಾಡಿಕೊಂಡು ನೀರೊಳಗಡೆ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ. ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು. ಕಾಸ್ಟ್ಯೂಮ್ಸ್ ತುಂಬ ಇದಾಗಿರಲಿಲ್ಲ ಅಷ್ಟೇ. ಸೊ ಈ ಥರ ನಮ್ಮ ತಂಡದವರು ಬುಡಾಪೆಸ್ಟ್ ಎಲ್ಲ ಹೇಳ್ದಲೆ ನಮ್ಮನ್ನು ಬಕ್ರ ಮಾಡಿ ಕೊನೆಗೆ RR ನಗರ್ ಪೂಲಲ್ಲೇ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ. ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್. ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ಜ್ಞಾಪಿಸ್ಕೋಬೇಕು, ಬಿಕಾಸ್ ಇಟ್ಸ್ ಹಿಸ್ ಐಡಿಯಾ. ಮೋಕಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಇಟ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಆ್ಯಂಡ್ ಸಾಂಗ್ ಕಾಂಪ್ಲಿಮೆಂಟ್ ಆಗ್ತಿದೆ, ವಿಜುವಲಿ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಡ್, ಪ್ರೊಡ್ಯೂಸರ್ ಸಪೋರ್ಟ್ ಇಲ್ದಲೆ ಡೆಫಿನೆಟ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ಯಾರು ರಿಸ್ಕ್ ತಗೊಳ್ಳಲ್ಲ ದುಡ್ಡು ಅಂತ ಬಂದಾಗ. ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್. ನಾನು ಡೇ 1 ನೋಡ್ಕೊಂಡು ಬರ್ತಾ ಇದ್ದೀನಿ. ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ. ಸೊ ಅಂಥ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನವೀನ್ ಸರ್, ನಮ್ಮ ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು. ಪಾಪ ನಮ್ಮನ್ನ ಈ ಥರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು. ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಕ್ಕೆ ಶುರು ಆದಾಗ ಅವರು ಇಳಿದ್ಬಿಟ್ರು ನೀರಿಗೆ. ಸೊ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ 10 hours ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು. ನಾವೀಗ ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್, ನಿಮ್ದೇನು ಶಾರ್ಟ್ ತೆಗಿಯಲ್ಲ, ಹೋಗಿ ನಾವು ಹೆಂಗೋ ಮಾಡಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂತ. ಬಟ್ ಅವ್ರು ನೀರಿಂದ ಎದ್ದೇ ಹೋಗಲಿಲ್ಲ. 10 hours ನೀರಲ್ಲೇ ಇದ್ರು ನಮ್ಮ ನಿರ್ದೇಶಕರು. ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್. ಅಂದರೆ ಅವ್ರು ಬೈಸ್ಕೋಬಾರ್ದು ಅಂತ. ಏನು ಸರ್ ಇಷ್ಟೊತ್ತು ತಮ್ಮನ್ನ ಇರಿಸಿದ್ದೀರಾ, ನೀವಿರಿ ನೋಡೋಣ ನಿಮ್ಮ ಕೈಲಿ ಆಗುತ್ತಾ ಅಂದ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು. ಅದೊಂಥರ ಒಳ್ಳೆ ಟ್ರಿಕ್ ಆ್ಯಕ್ಚುಲಿ. ಆಮೇಲೆ ತಂಡದವ್ರನ್ನೆಲ್ಲ ಅವ್ರನ್ನ ಜೊತೆಗೆ ಇಳಿಸ್ಕೊಳಕ್ ನೋಡಿದ್ರು ಯಾರು ಇಳಿಲಿಲ್ಲ. ಸೊ ಪಾಪ ಅವ್ರೊಬ್ಬರೇ ನಿಂತಿದ್ರು ನೀರಲ್ಲಿ ಫುಲ್ ಡೇ. ಹೌದು, ಇದಕ್ಕೆ ನಾವು ಕ್ವಾಲಿಟಿಲಿ FME ಅಂತ ಹೇಳ್ತೀವಿ, ಫೇಲ್ಯೂರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಅಂತ. ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ರೆಡಿ ಆಗ್ಬಿಡೋದು ಅಂತ. ಅದು ಆ ವಿಚಾರಕ್ಕೆ ಬರ್ತೀನಿ ಈಗ. ಸೊ ಗೊತ್ತಿಲ್ಲ, ನಾನು ಪೃಥ್ವಿ ಕೇಳ್ತಾನೆ ಇದೀವಿ ಇವ್ರನ್ನ, ಸರ್ ಸಾಂಗ್ ತೋರಿಸಿ. ಬಿಕಾಸ್ ವಿ ಆರ್ ಕ್ಯೂರಿಯಸ್. ಆ್ಯಂಡ್ ಅಷ್ಟು ಕಷ್ಟಪಟ್ಟಿದ್ದೀವಿ ಸರ್. ಸಾಂಗೇ ನೋಡಿಲ್ಲ, ಒಂದ್ಸತಿ ಎಡಿಟಲ್ಲಿ ನೋಡಿದ್ದು, ಆನ್ಲೈನ್ ಎಡಿಟ್ ಮಾಡ್ಬೇಕಾರೆ. ಅವ್ರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ. ಅವ್ರ ಫೋನಲ್ಲೇ ಇದೆ. ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರ್, ಇಲ್ಲ ಅವ್ರ ಫೋನಲ್ಲಿ ಇದೆ, ಸುಳ್ಳು ಹೇಳ್ತಾ ಇದಾರೆ ಅಂತ. ಇಲ್ಲ ಇಲ್ಲಿ ಯಾವತ್ತು ಕೇಳಿದ್ರು ನಾಳೆ ತರ್ತೀನಿ ಅನ್ನೋ. ನಾಳೆ ಸರ್ ಎಲ್ಲಿ ಸರ್? ಲ್ಯಾಪ್ಟಾಪ್ ಮರ್ತು ಬಂದ್ಬಿಟ್ಟೆ ಸರ್. ಇದು ಫೋನಲ್ಲಿ ಇದೆ ಅಂತಲ್ಲ. ಇಲ್ಲ ಫೋನಲ್ಲಿ ಇಲ್ಲ, ಎಲ್ಲ ಏನೋ ಫೋನು ಇದಾಗೋಯ್ತು, ಏನಾಗೋಯ್ತು ಸ್ಟಕ್ ಆಯ್ತು, ಕ್ರ್ಯಾಶ್ ಆಯ್ತು, ಏನೇನೆಲ್ಲ ಸುಳ್ಳು ಹೇಳಿದ್ದಾರೆ. ಸೊ ಇವತ್ತು ನನಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಟ್ಟಿರೋದು ನೀವು ಈ ಸಾಂಗ್. ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ. ಒಂಥರ ಸರ್ಪ್ರೈಸ್ ಆಗಿ ತೋರ್ಸೋಣ ಎಲ್ರಿಗೂ, ಯಾಕೆ ಸುಮ್ಮನೆ ಇದ್ಯಾಕೆ ಹಾಕಿದ್ದೀರಾ, ಇದು ಯಾಕೆ ಈ ಶಾರ್ಟ್ ಇದೆ, ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತನೋ ಇರ್ಬೋದು, ಗೊತ್ತಿಲ್ಲ. ಬಟ್ ತೋರಿಸಿರ್ಲಿಲ್ಲ ಇಷ್ಟು ದಿನ. ಬಟ್ ಎನಿವೆ, ಐ ಥಿಂಕ್
ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರ್ ತೋರಿಸಿಲ್ಲ ನಮಗೆ ಫುಲ್, ಇಲ್ಲ ಸರ್ ತೋರಿಸಿದ್ರು, ಸಾರಿ ಟ್ರೇಲರ್ ತೋರಿಸಿದ್ದಾರೆ. ಟ್ರೇಲರ್ ತುಂಬಾ ಅದ್ಭುತವಾಗಿದೆ. ಅಂದ್ರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್ ಅಂಡ್ ನಾವು ಸಿನಿಮಾಲಿ ಏನ್ ಹೇಳಕ್ ಹೊರಟಿದೀವಿ ಅದನ್ನ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ ಇದು. ಟ್ರೇಲರ್ ಲಾಂಚ್ ಅಲ್ಲಿ ಮಾತಾಡ್ಬೋದು. ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೋತ್ ದ ನವೀನ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಲ್ ದಿ ವೆರಿ ಬೆಸ್ಟ್. ಇಂಥ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಥ್ಯಾಂಕ್ ಯು. 10 hours ಮಾಡಿದ್ವಿ ಸರ್, ಊಟ ತಿಂಡಿ ಇಲ್ದರೆ 10 hours ಮಾಡಿದೀವಿ. ಅವರೇ ಹೇಳ್ತಿದ್ದು ನಮ್ಮನ್ನ ಮೋಟಿವೇಟ್ ಮಾಡಕ್ಕೆ, ನಾವ್ ಇಳಿರಿ ಅನ್ಲಿಲ್ಲ, ನಾವ್ ಬಿಡಿ ಸರ್ ಹೋಗ್ಲಿ, ನಾವು ಮಾಡ್ಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂದ್ರೂ ಹೋಗಿಲ್ಲ ಅವರು. ಇವತ್ತಿನ ದಿನ ಈ ತರ ಒಂದು ಮಾತು ಬರುತ್ತೆ ಅಂತ ಅವರು ನೀರಲ್ಲೇ ಇದ್ರು. ಹೌದು ಸರ್. ಇಲ್ಲ, ನೀರಲ್ಲಿ ಆಕ್ಚುಲಿ ಶೂಟ್ ತುಂಬಾ ಕಮ್ಮಿ, ಚಿಕ್ಕ ಶಾರ್ಟ್ಸ್ ಇರುತ್ತೆ, ಅಂದ್ರೆ ಒಂದು ½ an hour ಇರುತ್ತೆ ಅಥವಾ ಚಿಕ್ಕ ಶಾರ್ಟ್ಸ್ ಇರುತ್ತೆ. ಈ ಶಾರ್ಟ್ಸ್ ಫುಲ್ ಡೇನೆ ತಗೋತು. ಸಮ್ಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡಬೇಕಿತ್ತು, ಇಲ್ಲ ಸೋಲೋ ಮಾಡಬೇಕಿತ್ತು, ಕಾಸ್ಟ್ಯೂಮ್ ಚೇಂಜಸ್ ಇತ್ತು. ಆಮೇಲೆ ಶಾರ್ಟ್ ಆದ್ಮೇಲೆ ಮತ್ತೆ ಫುಲ್ ಆ ಬಟ್ಟೆ ಎತ್ಕೊಳಕ್ ಒಂದು 5 ಜನ ಇದ್ರು. ಬಿಕಾಸ್ ವೆಟ್ ಆದಾಗ ತುಂಬಾ ಹೆವಿ ಆಗುತ್ತೆ, ಸ್ವಲ್ಪ ಕಷ್ಟ ಆಯ್ತು. ಆಲ್ಮೋಸ್ಟ್ 10 hours ಮಾಡಿದ್ವಿ. ಶೂಟಿಂಗ್ ಇಂದ ಬಂದಾಗ ಆಕ್ಚುಲಿ ನಮ್ಮ ತಂದೆ ತಾಯಿ ಇದ್ರು, ಕೃಷ್ಣ ಎಲ್ಲರೂ ಇದ್ರು ಮನೇಲಿ. ಏನಾಗೋಯ್ತು, ಯಾಕೆ ಹಿಂಗ್ ಬಂದಿದ್ಯಾ ಅಂದ್ರು. ನಿಜವಾಗ್ಲು ನೀರಲ್ಲಿ 10 hours ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ, ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು. ನಾನು ಆಕ್ಚುಲಿ 3 days ರೆಸ್ಟ್ ತಗೊಂಡಿದ್ದೀನಿ. ಏನಾಯ್ತು, ಚೆನ್ನಾಗೋದಿಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ. ಏನೋ ನನ್ ಕರ್ಮ ಅನ್ಕೊಂಡು ಕೃಷ್ಣನ ಅಂದ್ರೆ ಜ್ಯೂಸ್ ಕುಡಿಯೋದು, ನೀರ್ ಕುಡಿಯೋದು, ಒಂಚೂರ್ ಏನಾದ್ರು ತಿನ್ನೋದು, ಆತರ. ಬಿಕಾಸ್ ನೀರೊಳಗಡೆ ಒಂಥರ ಮೇಲ್ ಬಂದಂಗ ಆಗುತ್ತೆ. ಸೊ ತಿನ್ನಕ್ ಆಗಲ್ಲ, ಕುಡಿಯಕ್ ಆಗಲ್ಲ. ಸೊ ನಾವು ಮುಗಿತಾ ಅಂತ ಕೇಳೋದು. ಅವ್ರಿಗೇನ್ ಬಿಡೋ ಪ್ಲಾನ್ ಎಲ್ಲೇನ್ ಇರ್ಲಿಲ್ಲ. ಮುಗ್ಸೆ ಒಂದ್ಸಲಿ ಕರ್ಸದ್ಮೇಲೆ ಆದ್ರೂ ಮೋಸ ಮಾಡಿದ್ರಿ ಸರ್. ಬುಡಾಪೆಸ್ಟ್ ಹೇಳೇ ಪ್ಲಾನಿಂಗ್ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಇಬ್ರಿಗೂ. ಹೌದು, ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ. ಇಲ್ಲ ಸರ್, ಪಾಪ ಸಿನಿಮಾಗಿಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ, ಅದೆಲ್ಲ ಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿನಿಮಾ ಸಕ್ಸಸ್ ಮೀಟ್ ನಾನು ಮಾಡೋಣ. ಓಕೆ, ಈಗ ಪೃಥ್ವಿ ಅವರು ಸಾಮಾನ್ಯವಾಗಿ ಕರಾವಳಿಯಲ್ಲಿ ಬೆಳೆದಿರುವಂತಹ ಮಕ್ಕಳು ಬಾವಿ ಕೆರೆ ಎಲ್ಲ ನೋಡಿದಾಗ ಅವರಿಗೆ ಇದು ನಮ್ ನೀರು ಅಂತ ಹಾರ್ಬಿಡೋದು. ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್, ನಾನು ಕೆರೆ, ನದಿ, ಕಡಲು. ಹೌದು, ನಿಮ್ಮ ಎಕ್ಸ್ಪೀರಿಯನ್ಸ್.